ನಮಸ್ಕಾರ. ಇತ್ತೀಚೆಗೆ ನಿಮ್ಮ ಮೊಬೈಲ್ ಫೋನ್ಗಳಲ್ಲಿ ಇದ್ದಕ್ಕಿದ್ದಂತೆ ವಿಚಿತ್ರವಾದ ಅಷ್ಟೇ ಕರ್ಕಶವಾದ ಶಬ್ದ ಕೇಳಿ ಬಂದಿದ್ದನ್ನ ಗಮನಿಸಿದ್ದೀರಾ? ಖಂಡಿತ ಗಮನಿಸಿರ್ತೀರಲ್ವಾ? ಎಲ್ಲರನ್ನೂ ಬೆಚ್ಚಿ ಬೀಳಿಸಿದ ಆ ಅಲರ್ಟ್ ಮೆಸೇಜ್ಗಳ ಹಿಂದಿನ ಅಸಲಿ ಕಾರಣವೇನು ಅನ್ನೋದನ್ನ ಇವತ್ತಿನ ಈ ಎಕ್ಸ್ಪ್ಲೇನರಲ್ಲಿ ನಾವು ಡಿಕೋಡ್ ಮಾಡಲಿದ್ದೇವೆ. ಬನ್ನಿ ನೇರವಾಗಿ ವಿಷಯಕ್ಕೆ ಬರೋಣ. ನೋಡಿ, ಮೇ 2ನೇ ತಾರೀಖಿನಂದು ದೇಶದಾದ್ಯಂತ ಲಕ್ಷಾಂತರ ಜನರಿಗೆ ಒಂದು ವಿಲಕ್ಷಣ ಅನುಭವ ಆಯಿತು. ನಿಮ್ಮ ಫೋನ್ ಸೈಲೆಂಟ್ ಮೋಡ್ನಲ್ಲಿದ್ರೂ ಸರಿ, ಅದನ್ನೂ ಮೀರಿ ಒಂದು ದೊಡ್ಡದಾದ ಬೀಪ್ ಶಬ್ದ ಬಂತು. ಇದು ಆಕಸ್ಮಿಕವಾಗಿ ಆದದ್ದಲ್ಲ ಅಥವಾ ಯಾವುದೋ ಗ್ಲಿಚ್ ಕೂಡ ಅಲ್ಲ. ಇದರ ಹಿಂದೆ ಮುಂಬರು ವಿಪತ್ತುಗಳನ್ನ ಎದುರಿಸೋ ಒಂದು ಬಹುದೊಡ್ಡ ತಾಂತ್ರಿಕ ಉದ್ದೇಶ ಅಡಗಿದೆ. ಈ ತರಹದ ಡಿಸ್ಟರ್ಬೆನ್ಸ್ ನಮಗೆ ನಿಜಕ್ಕೂ ಬೇಕಾ ಅಂತ ನಿಮಗೆ ಅನ್ಸ್ಬಹುದು. ಅದಕ್ಕೆ ಈ ನಂಬರ್ ನೋಡಿ, 95,000. 2023ರಲ್ಲಿ ಇಡೀ ಪ್ರಪಂಚದಾದ್ಯಂತ ನೈಸರ್ಗಿಕ ವಿಕೋಪಗಳಿಂದ ಪ್ರಾಣ ಕಳೆದುಕೊಂಡವರ ಒಟ್ಟು ಸಂಖ್ಯೆ ಇದು. ಅಂದ್ರೆ 2010ರ ನಂತರ ನಾವು ನೋಡ್ತಿರುವ ಅತೀ ಹೆಚ್ಚು ಸಾವುಗಳ ಸಂಖ್ಯೆ ಇದು. ವಿಪತ್ತುಗಳು ಸಂಭವಿಸುವ ಮುನ್ನವೇ ನಮ್ಮನ್ನ ಎಚ್ಚರಿಸುವ ಒಂದು ಭದ್ರವಾದ ವ್ಯವಸ್ಥೆ ನಮ್ಗೆ ಎಷ್ಟು ತುರ್ತಾಗಿ ಬೇಕು ಅನ್ನೋದನ್ನ ಈ ಒಂದೇ ಒಂದು ಸಂಖ್ಯೆ ನಮ್ಮ ಕಣ್ಮುಂದೆ ಇಡುತ್ತೆ. ಕೇವಲ ಜಾಗತಿಕ ಮಟ್ಟದಲ್ಲಿ ಮಾತ್ರವಲ್ಲ, ನಮ್ಮ ಸುತ್ತಮುತ್ತಲೂ ಅಪಾಯಗಳು ಹೇಗೆ ಹೆಚ್ಚಾಗ್ತಿವೆ ಅನ್ನೋದನ್ನ ನಾವೇ ನೋಡ್ತಿದ್ದೀವಿ. ಇತ್ತೀಚೆಗಷ್ಟೇ ಬೆಂಗಳೂರಿನಲ್ಲಿ ಸುರಿದ ಭಾರೀ ಮಳೆಗೆ 7 ಅಮೂಲ್ಯ ಜೀವಗಳು ಬಲಿಯಾದವು, ಹೌದಲ್ವಾ? ಅಷ್ಟೇ ಅಲ್ಲ, ಈ ಮೇ ತಿಂಗಳಲ್ಲಿ ವಾಡಿಕೆಗಿಂತ ಹೆಚ್ಚು ತಾಪಮಾನ ಇರುತ್ತೆ ಅಂತ ಮುನ್ಸೂಚನೆ ಇದೆ. ಹಿಮಾಲಯದ ತಪ್ಪಲು, ಗುಜರಾತ್, ಮಹಾರಾಷ್ಟ್ರಗಳಲ್ಲಿ ತೀವ್ರವಾದ ಬಿಸಿಗಾಳಿಯ ಭೀತಿ ಶುರುವಾಗಿದೆ. ಹಾಗಾಗಿ ಮುಂಚಿತವಾಗಿ ಎಚ್ಚರಿಕೆ ನೀಡುವ ಈ ವ್ಯವಸ್ಥೆ ಇದೆಯಲ್ಲ, ಇದು ಕೇವಲ ಟೆಕ್ನಾಲಜಿ ಅಲ್ಲ, ಅಕ್ಷರಶಃ ಇದೊಂದು ಜೀವರಕ್ಷಕ. ಈಗ ಈ ಹೆಚ್ಚಾಗ್ತಿರೋ ಅಪಾಯಗಳಿಗೆ ಭಾರತ ನಿರ್ಮಿಸ್ತಿರೋ ಆ ಅತ್ಯಾಧುನಿಕ ಪರಿಹಾರದ ಬಗ್ಗೆ, ಅಂದ್ರೆ ಕ್ಯಾಪ್ ಮತ್ತು ಸಚೇತ್ ವ್ಯವಸ್ಥೆಯ ಬಗ್ಗೆ ತಿಳಿದುಕೊಳ್ಳೋಣ. ಭಾರತದ ಈ ಸುರಕ್ಷತಾ ಜಾಲದ ಹಿಂದೆ ಪ್ರಮುಖವಾಗಿ 2 ಸಂಸ್ಥೆಗಳು ಹಗಲಿರುಳು ಕೆಲಸ ಮಾಡ್ತಿವೆ. ಒಂದು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ, ಅಂದ್ರೆ NDMA. ಮತ್ತೊಂದು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಸಂಸ್ಥೆ ಅಥವಾ NIDM. ಈ 2 ಸಂಸ್ಥೆಗಳು ನಮ್ಮ ಟೆಲಿಕಾಂ ತಜ್ಞರ ಜೊತೆ ಸೇರಿ ಈ ಬೃಹತ್ ಯೋಜನೆಯನ್ನ ಕಾರ್ಯಗತಗೊಳಿಸ್ತಿವೆ. ಇವರ ಈ ಟೀಮ್ ವರ್ಕ್ನಿಂದಲೇ ನಮಗಿಂದು ಇಂಥದ್ದೊಂದು ಭದ್ರವಾದ ವ್ಯವಸ್ಥೆ ಸಿಗ್ತಿದೆ. ಇಲ್ಲಿ ನಾವೆಲ್ಲರೂ ತಿಳ್ಕೊಳ್ಳಬೇಕಾದ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಕ್ಯಾಪ್, ಕಾಮನ್ ಅಲರ್ಟಿಂಗ್ ಪ್ರೋಟೋಕಾಲ್ ಅಂತ. ಇದು ತುರ್ತು ಸಂದೇಶಗಳನ್ನ ಅತಿ ಕಡಿಮೆ ಸಮಯದಲ್ಲಿ ಎಲ್ಲಾ ಮೀಡಿಯಾಗಳಲ್ಲೂ ಏಕಕಾಲಕ್ಕೆ ರವಾನಿಸುವ ಒಂದು ಗ್ಲೋಬಲ್ ಸ್ಟ್ಯಾಂಡರ್ಡ್ ಸಿಸ್ಟಮ್. ನಮ್ಮ C. ಸಂಸ್ಥೆ ಇದೆಯಲ್ಲ, ಅದು ಈ ಜಾಗತಿಕ ತಂತ್ರಜ್ಞಾನವನ್ನ ತಗೊಂಡು ನಮ್ಮ ದೇಶದ ವೈವಿಧ್ಯಮಯ ಅಗತ್ಯತೆಗಳಿಗೆ ತಕ್ಕಂತೆ ಅದನ್ನ ಕಸ್ಟಮೈಸ್ ಮಾಡಿದೆ. ಇದು ನಿಜಕ್ಕೂ ಒಂದು ಗೇಮ್ ಚೇಂಜರ್ ಅಂತಾನೆ ಹೇಳ್ಬೋದು. ಅಂದ್ಹಾಗೆ ಇದೆಲ್ಲ ಕೇವಲ ಕಾಗದದ ಮೇಲಿರುವ ಪ್ಲಾನ್ ಮಾತ್ರ ಅಲ್ಲ. ನಮ್ಮ ಅಧಿಕಾರಿಗಳಿಗೆ ಈ ಬಗ್ಗೆ ಕಾರ್ಯಾಗಾರಗಳಲ್ಲಿ ಆಕ್ಟಿವ್ ಆಗಿ ಟ್ರೈನಿಂಗ್ ಕೊಡ್ತಿದ್ದಾರೆ. ಇದೆಲ್ಲ ನಡೀತಿರುವುದು ಸಂಪೂರ್ಣವಾಗಿ ನಮ್ಮದೇ ಆದ, ನಮ್ಮ ದೇಶದಲ್ಲೇ ತಯಾರಾದ ಸಚೇತ್ ಪ್ಲಾಟ್ಫಾರ್ಮ್ ಮೇಲೆ. ರಿಯಲ್ ಟೈಮಲ್ಲಿ ಮುನ್ನೆಚ್ಚರಿಕೆಗಳನ್ನ ನಿಖರವಾಗಿ ತಲುಪಿಸಲು ಈ ಸಿಸ್ಟಮ್ ಕ್ಯಾಪ್ ಪ್ರೋಟೋಕಾಲ್ ಅನ್ನ ಬಹಳ ಅದ್ಭುತವಾಗಿ ಬಳಸ್ಕೊಡುತ್ತೆ. ಸರಿ, ನಾವು ಮೊದಲು ಬಳಸುತ್ತಿದ್ದ ವ್ಯವಸ್ಥೆಗೂ ಈ ಹೊಸ ಸಚೇತ್ ತಂತ್ರಜ್ಞಾನಕ್ಕೂ ಇರುವ ವ್ಯತ್ಯಾಸವೇನು? ಈ ಸೆಲ್ ಬ್ರಾಡ್ಕಾಸ್ಟ್ ಟೆಕ್ನಾಲಜಿಯ ಲಾಭಗಳೇನು ಅಂತ ಈಗ ನೋಡೋಣ. ಹಳೆಯ SMS ವ್ಯವಸ್ಥೆ ಹೇಗಿತ್ತು ಅಂತ ನಿಂಗೆ ಗೊತ್ತೇ ಇದೆ. ಅದರಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ವು. ಮೆಸೇಜ್ ತಡವಾಗಿ ಬರ್ತಿತ್ತು, ಒಂದೇ ಭಾಷೆಯಲ್ಲಿರ್ತಿತ್ತು, ಮತ್ತೆ ನೆಟ್ವರ್ಕ್ ಜಾಮಾದಾಗಂತೂ ಸಂಪೂರ್ಣ ಫೇಲ್ ಆಗ್ತಿತ್ತು. ಆದ್ರೆ ಈ ಹೊಸ ಸೆಲ್ ಬ್ರಾಡ್ಕಾಸ್ಟ್ ಹಾಗಲ್ಲ. ಇದು ವಿಪತ್ತು ಸಂಭವಿಸುವ ಆ ನಿರ್ದಿಷ್ಟ ಏರಿಯಾನೇ ಟಾರ್ಗೆಟ್ ಮಾಡಿ ಅಲ್ಲಿರುವ ಪ್ರತಿಯೊಬ್ಬರಿಗೂ ಏಕಕಾಲದಲ್ಲಿ ಹಲವು ಭಾಷೆಗಳಲ್ಲಿ ಎಚ್ಚರಿಕೆ ಕೊಡುತ್ತೆ. ಎಷ್ಟೇ ದೊಡ್ಡ ನೆಟ್ವರ್ಕ್ ದಟ್ಟಣೆ ಇರ್ಲಿ, ಅದನ್ನ ಬೈಪಾಸ್ ಮಾಡಿ ಸೆಕೆಂಡ್ಗಳಲ್ಲಿ ಮೆಸೇಜ್ ತಲುಪಿಸುತ್ತೆ. ಇದರಲ್ಲಿ ನಾವು ನೆನ್ಪಿಡಬೇಕಾದ ಅತ್ಯಂತ ಪ್ರಮುಖ ಅಂಶ ಅಂದ್ರೆ ಈ ಅಲರ್ಟ್ಗಳನ್ನ ನೀವು ಯಾವುದೇ ಕಾರಣಕ್ಕೂ ಇಗ್ನೋರ್ ಮಾಡೋಕೆ ಸಾಧ್ಯವೇ ಇಲ್ಲ. ನಿಮ್ಮ ಫೋನ್ ಸೈಲೆಂಟ್ ಮೋಡ್ನಲ್ಲೇ ಇರ್ಲಿ, ಈ ಎಚ್ಚರಿಕೆಗಳು ಅತೀ ದೊಡ್ಡ ಶಬ್ದ ಮತ್ತು ಬಲವಾದ ವೈಬ್ರೇಷನ್ ಮೂಲಕ ನಿಮ್ಮನ್ನ ಎಚ್ಚರಿಸ್ತವೆ. ಅಂದ್ರೆ ಬಿಕ್ಕಟ್ಟಿನ ಸಮಯದಲ್ಲಿ ಆ ಜೀವ ರಕ್ಷಕ ಮಾಹಿತಿ ಪ್ರತಿಯೊಬ್ಬರಿಗೂ ತಕ್ಷಣವೇ ಸಿಗಬೇಕು ಅನ್ನೋದೇ ಇದರ ಏಕೈಕ ಉದ್ದೇಶ. ಈಗ ಈ ವ್ಯವಸ್ಥೆ ಎಷ್ಟೊಂದು ಬೃಹತ್ತಾಗಿದೆ, ಭಾರತದ ಈ ರಾಷ್ಟ್ರವ್ಯಾಪಿ ಸುರಕ್ಷತಾ ಜಾಲದ ಸ್ಕೇಲ್ ಹೇಗಿದೆ ಅನ್ನೋದ್ರ ಕಡೆ ಸ್ವಲ್ಪ ಗಮನ ಹರಿಸೋಣ. ಸಚೇತ್ ವ್ಯವಸ್ಥೆಯ ವ್ಯಾಪ್ತಿ ಕೇಳಿದ್ರೆ ನೀವು ನಿಜಕ್ಕೂ ದಂಗಾಗ್ತೀರಾ. ಇದು ಬರೋಬ್ಬರಿ 36 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಕಾರ್ಯಾಚರಣೆಯಲ್ಲಿದೆ. ಬರೀ ಇಂಗ್ಲಿಷ್, ಹಿಂದಿಯಷ್ಟೇ ಅಲ್ಲ, 19 ಪ್ರಾದೇಶಿಕ ಭಾಷೆಗಳಲ್ಲಿ ಇದು ಕೆಲಸ ಮಾಡುತ್ತೆ. ಓದೋಕೆ ಬಾರ್ದವರಿಗಾಗಿ ಆಡಿಯೋ ಎಚ್ಚರಿಕೆಗಳೂ ಇವೆ. ಮತ್ತೆ ನಿಮ್ಮತ್ರ ದುಬಾರಿ ಸ್ಮಾರ್ಟ್ಫೋನ್ ಇರಲೇಬೇಕು ಅಂತೇನಿಲ್ಲ, ಸಾಮಾನ್ಯ ಫೀಚರ್ ಫೋನ್ನಲ್ಲೂ ಇದು ವರ್ಕ್ ಆಗತ್ತೆ. ಭಾಷೆ ಬರೋಲ್ಲ ಅಥವಾ ನನ್ನತ್ರ ಒಳ್ಳೆ ಫೋನ್ ಇಲ್ಲ ಅನ್ನೋ ಕಾರಣಕ್ಕೆ ಯಾರಿಗೂ ಈ ಮಾಹಿತಿ ಮಿಸ್ ಆಗ್ಬಾರ್ದು ಅನ್ನೋದೇ ಇದರ ಹಿಂದಿನ ದೊಡ್ಡ ಕಲ್ಪನೆ. ಇಷ್ಟೊಂದು ದೊಡ್ಡ ಸಿಸ್ಟಮ್ ಅನ್ನ ಹ್ಯಾಂಡಲ್ ಮಾಡುವಾಗ
ಜವಾಬ್ದಾರಿ ಕೂಡ ಅಷ್ಟೇ ಇರ್ಬೇಕಲ್ವಾ? ಅದಕ್ಕೆ ಮೇ ತಿಂಗಳಲ್ಲಿ ಈ ಟೆಸ್ಟಿಂಗ್ ನಡೆದಾಗ ವಿನಾಕಾರಣ ಗೊಂದಲ ಸೃಷ್ಟಿಯಾಗಬಾರ್ದು ಅಂತ ಅಧಿಕಾರಿಗಳು ಚುನಾವಣೆ ನಡೆಯುತ್ತಿರುವ ರಾಜ್ಯಗಳನ್ನ ಮತ್ತು ಸೂಕ್ಷ್ಮವಾದ ಅಂತಾರಾಷ್ಟ್ರೀಯ ಗಡಿ ಪ್ರದೇಶಗಳನ್ನ ಈ ಶಬ್ದ ಪರೀಕ್ಷೆಯಿಂದ ಹೊರಗಿಟ್ಟಿದ್ರು. ಇದು ಈ ಸಿಸ್ಟಮ್ನ ಕಟ್ಟುನಿಟ್ಟಿನ ಪಾರದರ್ಶಕತೆಯನ್ನ ತೋರಿಸುತ್ತೆ. ಒಮ್ಮೆ ಈ ನಂಬರ್ ಕಡೆ ನೋಡಿ, 134 ಬಿಲಿಯನ್. ನಿಜಕ್ಕೂ ಆಶ್ಚರ್ಯ ಅನ್ಸುತ್ತೆ ಅಲ್ವಾ? ಚಂಡಮಾರುತ, ಪ್ರವಾಹ, ಹವಾಮಾನ ವೈಪರೀತ್ಯಗಳ ಬಗ್ಗೆ ಜನರಿಗೆ ಮುನ್ನೆಚ್ಚರಿಕೆ ನೀಡಲು ಈಗಾಗಲೇ ಕಳುಹಿಸಿರುವ ಎಸ್ಎಂಎಸ್ ಅಲರ್ಟ್ಗಳ ಒಟ್ಟು ಸಂಖ್ಯೆ ಇದು. ನಮ್ಮ ಈ ವಿಪತ್ತು ಸಂವಹನ ವ್ಯವಸ್ಥೆ ಎಷ್ಟೊಂದು ಅಗಾಧವಾಗಿದೆ ಮತ್ತು ಎಷ್ಟು ಪ್ರಭಾವಶಾಲಿಯಾಗಿ ಕೆಲಸ ಮಾಡ್ತಿದೆ ಅನ್ನೋದಕ್ಕೆ ಇದೇ ದೊಡ್ಡ ಸಾಕ್ಷಿ. ಇದೆಲ್ಲವನ್ನೂ ನೋಡಿದ ಮೇಲೆ ನಾವು ಗಂಭೀರವಾಗಿ ಯೋಚಿಸಬೇಕಾದ ವಿಷಯವೊಂದಿದೆ. ನಮ್ಮ ಸುತ್ತಲಿನ ಹವಾಮಾನ ವೇಗವಾಗಿ ಬದಲಾಗ್ತಿದೆ, ನೈಸರ್ಗಿಕ ವಿಕೋಪಗಳು ಹೆಚ್ಚಾಗ್ತಿವೆ. ಹೀಗಿರುವಾಗ ನಮಗೆ ಕಿರಿಕಿರಿ ಎನ್ನಿಸುವ ಆ ಕರ್ಕಶ ಶಬ್ದ ಮಾಡೋ ಫೋನ್ ನೋಟಿಫಿಕೇಶನ್ ಇದೆಯಲ್ಲ, ಅದೇ ಮುಂದಿನ ದಿನಗಳಲ್ಲಿ ನಮ್ಮ ಜೀವ ಉಳಿಸುವ ಅತಿದೊಡ್ಡ ಅಸ್ತ್ರ ಆಗಬಹುದಲ್ವೇ? ಖಂಡಿತ ಹೌದು. ಸೊ ಮುಂದಿನ ಬಾರಿ ನಿಮ್ಮ ಫೋನಿನಲ್ಲಿ ಆ ಎಚ್ಚರಿಕೆಯ ಶಬ್ದ ಕೇಳಿದಾಗ ಭಯಪಡ್ಬೇಡಿ, ಅದು ನಮ್ಮದೇ ಸುರಕ್ಷತೆಗಾಗಿ ಇರುವ ತಂತ್ರಜ್ಞಾನ ಅನ್ನೋದನ್ನ ನೆನ್ಪಿಸ್ಕೊಳ್ಳಿ. ಈ ಎಕ್ಸ್ಪ್ಲೇನರ್ ಜೊತೆಗಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಸಿಗೋಣ.